ಪ್ರೈಸ್ ಅಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 86ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯು, ನಂಬಿಕೆ ಉಳ್ಳವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಏನಾಗಿದ್ದಾರೆ? ಕನಿಕರವುಳ್ಳವರಾಗಿದ್ದಾರೆ, ದಯೆ ಉಳ್ಳವರಾಗಿದ್ದಾರೆ, ಪೂರ್ಣ ಪ್ರೀತಿ ಉಳ್ಳವರಾಗಿದ್ದಾರೆ, ನಂಬಿಕೆ ಉಳ್ಳವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವೇನ್ ಮಾಡಬೇಕು? ದೇವರ ದಯೆಯಲ್ಲಿ ನಾವು ಇವತ್ತು ನಡೆದು ಹೋಗಬೇಕು. ದೇವರ ಪ್ರೀತಿಯಲ್ಲಿ ನಾವು ಇವತ್ತು ನಡೆದು ಹೋಗಬೇಕು. ದೇವರ ದಯೆ ಅದು ಪ್ರತಿ ದಿನವೂ ಅದು ನಮ್ಮನ್ನೇನ್ ಮಾಡುವಂಥದ್ದಾಗಿದೆ? ನಡೆಸುವಂಥದ್ದಾಗಿದೆ. ಮಗನೇ, ಮಗಳೇ, ನಾನು ನಿನ್ನನ್ನೇನ್ ಮಾಡ್ತೇನೆ? ದೀರ್ಘ ಶಾಂತಿಯಾಗಿ ನಾನು ನಿಮ್ಮನ್ನು ನಡೆಸ್ತೇನೆ ಎಂದು ಕರ್ತನ್ ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಅನೇಕ ವಿಚಾರಗಳಲ್ಲಿ ನಾವೇನಾಗ್ತೇವೆ? ಮಾರ್ಪಟ್ಟು ಹೋಗ್ತೇವೆ, ಬದಲಾವಣೆಯಾಗಿ ಹೋಗ್ತೇವೆ. ಆದರೆ ನಮ್ಮ ಕರ್ತನು ಏನಾಗುವುದಿಲ್ಲ, ಬದಲಾವಣೆ ಆಗುವುದಿಲ್ಲ. ಆತನು ಆದಿಯೂ ಆತನಾಗಿದ್ದಾನೆ, ಅಂತ್ಯವೂ ಆತನೇ ಆಗಿದ್ದಾನೆ. ಪ್ರೀತಿಯೊಳ ದೇವ ಜನರೇ, ಆತನು ಏನಾಗುವುದಿಲ್ಲ, ಮಾರ್ಪಡುವುದಿಲ್ಲ, ಬದಲಾಗದ ದೇವರಾಗಿದ್ದಾರೆ. ಆತನು ದಯೆಯಲ್ಲಿ ಮಾರ್ಪಡದ ದೇವರು, ಆತನು ನಂಬಿಕೆಯಲ್ಲಿ ಮಾರ್ಪಡದ ದೇವರು, ಆತನು ಪ್ರೀತಿಯಲ್ಲಿ ಮಾರ್ಪಡದ ದೇವರು, ಆತನು ದೀರ್ಘಶಾಂತಿಯಲ್ಲಿ ಮಾರ್ಪಡದ ದೇವರು. ಆತನು ನಮ್ಮೊಂದಿಗಿದ್ದು ಪ್ರತಿ ದಿನವೂ ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕರ್ತನೆ ಕ್ರಿಯೆ ಮಾಡಿ ಅಪ್ಪ, ಒಂದು ನಿನ್ನ ದಯೆಯನ್ನು, ನಂಬಿಕೆಯನ್ನು, ಪೂರ್ಣ ಪ್ರೀತಿಯನ್ನು, ದೀರ್ಘ ಶಾಂತಿಯನ್ನು ಅನುಗ್ರಹಿಸಿ ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.